ಸೊ ನಾರ್ಮಲ್ ಆಗಿ ಯಾಕೆ ಬಿಸ್ನೆಸ್ ನ ಮಾಡ್ಬೇಕು, ಯಾರೇ ಆಗ್ಲಿ ಬಿಸ್ನೆಸ್ ನ ಮಾಡೋ ಇಂಟೆನ್ಷನ್ ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ತಾರ, ಬೇಗ ಅಚೀವ್ ಮಾಡ್ಬಿಡ್ಬೇಕು, ಬೇಗ ಸಂಪಾದನೆ ಮಾಡ್ಬಿಡ್ಬೇಕು ಅಂತ ಬರ್ತಾರೆ. ಫ್ರಾಡ್ ಆಕ್ಟಿವಿಟೀಸ್ ಕೆಲವರು ಇನ್ವಾಲ್ವ್ ಆಗ್ತಾರೆ. ಕೆಲವರು ಇಮಿಡಿಯೇಟ್ ಖರ್ಚು ಮಾಡ್ಬಿಡ್ತಾರೆ, ರಿಸ್ಕ್ ತಗೊಂಡ್ಬಿಡ್ತಾರೆ. ಓವರ್ ರಿಸ್ಕ್ ತಗೊಳ್ಳೋದು ಕೂಡ ಪ್ರಾಬ್ಲಮ್ ಬಿಸ್ನೆಸ್ ಅಲ್ಲಿ. ಆ ತರ ರಿಸ್ಕ್ ತಗೊಂಡು ಎಷ್ಟೊಂದು ಜನ ಫೇಸ್ ಮಾಡಿರೋರ್ನೂ ನಾವು ನೋಡ್ತಾ ಬಂದಿದೀವಿ. ನಾರ್ಮಲ್ ಆಗಿ ಯಾಕೆ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ, ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಬೇಕು, ಅಥವಾ ಪರ್ಸನಲ್ ಐಡೆಂಟಿಟಿ ಬರುತ್ತೆ, ಇಲ್ಲಿ ಬ್ರಾಂಡ್ ಐಡೆಂಟಿಟಿ ಅಂತ ಬರುತ್ತೆ. ಬ್ರಾಂಡ್ ಐಡೆಂಟಿಟಿ ಅಂದ್ರೆ ನಿಮ್ ಬ್ರಾಂಡ್ ನ ನೋಡ್ತಿದಂಗೆ ನೀವು ಈ ತರದ ಕೆಲಸದಲ್ಲಿ ಫೇಮಸ್ ಅಂತ ಅನ್ಕೊಂತಾರೆ. ಪರ್ಸನಲ್ ಐಡೆಂಟಿಟಿ ಅಂದ್ರೆ ಇವ್ರು ಎಷ್ಟು ಹೇಳ್ತಿದಂಗೆ, ಓ ಇವರು ಬಿಸ್ನೆಸ್ ಕೋಚು, ಇವರು ಲಾಯರು, ಇವರು ಅಡ್ವೊಕೇಟ್, ಇವರು ಡಾಕ್ಟರು, ಇವರು ಟೀಚರು, ಈ ತರ ಡಿಫ್ರೆಂಟ್ ಆಗಿ ಹೇಳ್ತಾರಲ್ಲ, ಅದು ಇದು ಪರ್ಸನಲ್ ಐಡೆಂಟಿಟಿ. ಮತ್ತೆ ಇದಕ್ಕೆ ಡಿಫ್ರೆಂಟ್ ಬಂದ್ಬಿಟ್ಟು ಬ್ರಾಂಡ್ ಐಡೆಂಟಿಟಿ. ಮತ್ತೆ ಬ್ರಾಂಡ್ ರೆಕಗ್ನಿಷನ್, ಇಲ್ಲಿ ನಿಮ್ಮ ಬ್ರಾಂಡು ಎಲ್ಲೋದ್ರೂ ಫೇಮಸ್ ಆಗ್ಬೇಕು. ಅಂದ್ರೆ ನೀವು ಒಂದು ಬ್ರಾಂಚ್ ಮಾಡಿದ್ರೆ, ಒಂದು ಬ್ರಾಂಚ್ ಅಲ್ಲಿ ನೀವು ಒಂದ್ ಏರಿಯಾದಲ್ಲಿ ಫೇಮಸ್ ಆಗ್ಬಿಟ್ಟಿರ್ತೀರಾ, ಅಷ್ಟೇ ಸಾಕು ಅಂತ ಕುತ್ಕೋಬಾರ್ದು. ನೆಕ್ಸ್ಟ್ ಬ್ರಾಂಚ್ ನ ಕೂಡ ಮಾಡ್ಬೇಕು, ಬೇರೆ ಏರಿಯಾಗೂ ನೀವು ಹೋಗ್ಬಿಟ್ಟು ಅಲ್ಲೇನು ನೀವು ಮಾರ್ಕೆಟ್ ನ ಅಕ್ವೈರ್ ಮಾಡ್ಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಇನ್ಕಮ್ ಡಬಲ್ ಮಾಡೋದಕ್ಕೆ ಒಂದು ಐಡಿಯಾ ಬರುತ್ತೆ. ಬಟ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ನ ಸೆಟ್ ಮಾಡ್ದಿರಾನೆ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿರ್ತಾರಲ್ಲ, ಅದು ಕೂಡ ಒಂದು ಪ್ರಾಬ್ಲಮ್. ಸೊ ಆ ಕೆಲಸ ಕೂಡ ಮಾಡ್ಬಾರ್ದು. ಯಾವಾಗ ನೀವು ಬ್ರಾಂಚ್ ಓಪನ್ ಮಾಡ್ಬೋದು, ಯಾವಾಗ ಬ್ರಾಂಚ್ ಓಪನ್ ಮಾಡಬಾರ್ದು, ಅದ್ರ ಬಗ್ಗೆ ಕೂಡ ನಾವು ನಾಲೆಜ್ ಕೊಡ್ತೀವಿ. ಫೇಮಸ್ ಇನ್ ಇಂಡಸ್ಟ್ರಿ ಅಂಡ್ ಸರ್ವಿಸ್, ಇದು ಏನಂದ್ರೆ ನಿಮ್ದೇ ಆದಂತಹ ಒಂದು ಐಡೆಂಟಿಟಿ. ಇವಾಗ ವಾಟರ್ ಪ್ರೂಫಿಂಗ್ ಸರ್ವಿಸ್ ಅಂದ್ರೆ ನಮ್ ಫ್ರೆಂಡ್ ಒಬ್ರು ಇದಾರೆ, ಕ್ಲೋಸ್ ಟುಗೆದರ್ ಬಿಸ್ನೆಸ್ ಮಾಡ್ತಾರೆ, ಅವರು ಅದರಲ್ಲಿ ಫೇಮಸ್ ಆಗ್ಬಿಟ್ಟಿದ್ದಾರೆ. ವಾಟರ್ ಪ್ರೂಫಿಂಗ್ ಅಂದ್ರೆ ಅವ್ರ ಹೆಸರು ನಾರ್ಮಲ್ ಆಗಿ ನಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಕಾಲ್ ತೆಗಿತಿದ್ದಂಗೆ ಅವ್ರಿಗೆ ಫೋನ್ ಮಾಡ್ಬೇಕು ಅಂತ ಬರುತ್ತೆ. ಆ ತರ ನಿಮ್ಮ ಪರ್ಟಿಕ್ಯುಲರ್ ಸರ್ವಿಸ್ ಏನ್ ಮಾಡ್ತಿದ್ದೀರೋ ಅದರಲ್ಲಿ ನಿಮ್ಮ ಬ್ರಾಂಡ್ ಐಡೆಂಟಿಟಿನ ಕ್ರಿಯೇಟ್ ಮಾಡೋದು ಕೂಡ ಬಿಸ್ನೆಸ್ ಮಾಡ್ಬೇಕು. ಇದು ಒಂದೇ ದಿನದಲ್ಲಿ ಆಗಲ್ಲ, ಸ್ಟೇಜ್ ಬೈ ಸ್ಟೇಜು ಎಲ್ಲಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಕೊಂತ, ಮತ್ತೆ ಅದಕ್ಕೆ ಸೊಲ್ಯೂಷನ್ಸ್ ಈಸಿಯಾಗಿ ಫೈಂಡ್ ಮಾಡ್ಕೊಂತ, ಲರ್ನಿಂಗ್ ಡೇ ಬೈ ಡೇ ಲರ್ನ್ ಮಾಡ್ಕೊಂತ. ಇದು ಲರ್ನಿಂಗ್ ಅನ್ನೋದು ನೆವರ್ ಎಂಡಿಂಗ್ ಪ್ರೋಸೆಸ್. ಪ್ರತಿಯೊಂದ್ ದಿನಾನು ನಾವೇನಾದ್ರೂ ಒಂದು ವಿಷಯನ ಕಲಿತಿದ್ರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ, ನಮ್ಮ ಬ್ರೈನ್ ಕೂಡ ಪಾಸಿಟಿವ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಮತ್ತೆ ನಾವ್ ಏನೇ ಆಗ್ಲಿ ಫೇಸ್ ಮಾಡ್ತೀವಿ ಅಂತ ಬರ್ತೀವಿ. ಯಾವಾಗ ಸ್ಟಾಗ್ನೆಂಟ್ ಆಗಿ ನಿಂತ್ಬಿಟ್ಟು ನಾನೆಲ್ಲ ಗೊತ್ತು ಅಂತ ನಿಂತ್ಬಿಡ್ತೀರಾ ನೋಡಿ, ಅದು ನಿಂತಿರೋ ವಾಟರ್ ತರ, ಅದು ಯಾವತ್ತಿದ್ರು ಕೆಡುತ್ತೆ. ಕೆಟ್ಟಾಗ ಡಿಫ್ರೆಂಟ್ ಪ್ರಾಬ್ಲಮ್ಸ್ ನ ನಾವೇ ತಗೊಳ್ಳೋ ತರ ಆಗುತ್ತೆ. ಈ ಪ್ರಾಬ್ಲಮ್ ಇಂದಾನು ಓವರ್ಕಮ್ ಬರಬೇಕು. ಮತ್ತೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಮೈನ್ ಏನಂದ್ರೆ, ನಿಮ್ಮ ಬಿಸ್ನೆಸ್ ಬಗ್ಗೆ ನಿಮ್ಗೆ ಕಾನ್ಫಿಡೆಂಟ್ ಇರುತ್ತೆ. ನಾನು ಹೇಳ್ತಾ ಇರೋದು ನಿಜ ಅಂತ ನನಗ್ ಗೊತ್ತು, ನಾನು ಹೇಳ್ತಾ ಇರೋದು ಟ್ರಸ್ಟ್ ಅಂತ ನನಗ್ ಗೊತ್ತು, ನಾನು ಹೇಳೋದ್ರಲ್ಲಿ ವ್ಯಾಲ್ಯೂ ಇದೆ ಅಂತ ನನ್ಗೆ ಗೊತ್ತು. ಸೊ ನನ್ ಮೇಲೆ ನನಗ್ ನಂಬಿಕೆ ಇದೆ. ಇದು ನಾನು ಕೊಡ್ತಾ ಇರೋದು ನಿಮ್ಗೆ ಡೆಲಿವರಿ ವ್ಯಾಲ್ಯೂ ಏನ್ ಕೊಡ್ತಾ ಇದೀನೋ, ನಾನು ನಿಮ್ಗೆ ಏನ್ ಹೇಳ್ತಾ ಇದೀನೋ ಅದೆಲ್ಲ ನಿಜ ಇರೋದ್ರಿಂದ ನನ್ ಮೇಲೆ ನನ್ ನಂಬಿಕೆ ಇದೆ. ಅದೇ ತರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ. ಇದ್ರಲ್ಲಿ ನನ್ಗೆ ಇನ್ಕಮ್ ಬರ್ತಿದ್ರು ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ. ಸೊ ಇವತ್ತೆಲ್ಲ ನಾಳೆ ನಾನು ಅಚೀವ್ ಮಾಡ್ತೀನಿ ನಾನು ಅನ್ಕೊಂಡಿರೋದು ನನ್ನ ನಂಬಿಕೆ ಕೂಡ ಇದೆ. ಈ ತರ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ನೀವು ಸಕ್ಸಸ್ ಆಗದೆ ಇದ್ರು ಸ್ಟೇಜ್ ಬೈ ಸ್ಟೇಜ್ ಬೆಳೀತಾ ಹೋಗ್ತೀರಾ. ಸೊ ಈ ತರ ಮೈಂಡ್ ಸೆಟ್ ಇರಬೇಕು. ಮತ್ತೆ ಲರ್ನಿಂಗ್ ಅನ್ನೋದು ಕಂಟಿನ್ಯೂಸ್ ಪ್ರೋಸೆಸ್ ಅನ್ನೋದನ್ನ ತಿಳ್ಕೊಬೇಕಾಗಿರುತ್ತೆ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ, ಸ್ಮಾಲ್ ವಿಡಿಯೋ. ಇದು ನಾರ್ಮಲ್ ಕಂಪ್ನೀಸ್ ಎಲ್ಲಾನು ಯಾವ ತರ ಫೇಮಸ್ ಆದ್ರು ಅಂತ. ಈ ಫಾಗ್ ಅನ್ನೋದು ನಾನು ರೀಸೆಂಟ್ ಆಗಿ ನೋಡಿದೆ, ಅವರು ಅಡ್ವರ್ಟೈಸ್ಮೆಂಟ್ ಯಾವ ತರ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಇದು ನೋಡಿ. ಅದ್ ನೋಡ್ತಿದಂಗೆ ಇದು ಪರ್ಫ್ಯೂಮ್ ಅಂತ ಅನ್ಸುತ್ತಲ್ಲ, ಇದು ಬ್ರಾಂಡೆಡ್ ಐಡೆಂಟಿಟಿ ಅಂತ ಕ್ರಿಯೇಟ್ ಆಗುತ್ತೆ. बिना गैस वाला फॉग परफ्यूम बॉडी स्प्रे ये जल्दी से उड़ेगा नहीं, रहेगा. ಆ ಬಿಸ್ಕೆಟ್ ನ ನೋಡ್ತಿದಂಗೆ ನಾವು ಇದು ಓರಿಯೋ ಬಿಸ್ಕೆಟ್ ಅಂತ ಐಡೆಂಟಿಫೈ ಮಾಡ್ಬಿಡ್ತೀವಿ. ಅದ್ರ ಜೊತೆ ಮಕ್ಕಳ ತರ ಯಾವ ತರ ಬಿಹೇವ್ ಮಾಡ್ತಿದಾರೆ ನೋಡಿ, ಅವರು ಮಕ್ಕಳ ಲೆವೆಲ್ಗೆ ಹೋಗ್ಬಿಟ್ಟು ಇಳಿದು ಮಾಡ್ತಿದಾರಲ್ಲ, ಇದನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಾರೆ. छड़ी उठा दो क्या? ಇದು ಫುಲ್ ಫೇಮಸ್ ವಿಡಿಯೋ ಆಕ್ಚುಲಿ. बेटा ನೋಡಿ, ನೋಡ್ತಿದಂಗೆ ಹೇಳ್ಬಿಡ್ತೀರಾ ಅದೇನ್ ಐಡಿಯಾ ಇದು ಅಂತ. ಥ್ಯಾಂಕ್ ಯು. ಇದನ್ನ ಯಾವ ತರ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ, ಅವ್ನು ಹೆಲ್ಪ್ ಮಾಡ್ತಿದ್ರು ಒಳ್ಳೇದಾಯ್ತು ಅಂದ್ರೆ 5 ಸ್ಟಾರ್ ತಿನ್ನೋದು ಒಳ್ಳೇದು ಅನ್ನೋ ಫೀಲಿಂಗ್ ನ
ಆ ವಿಡಿಯೋದಲ್ಲಿ ಶಾರ್ಟ್ ಪೀರಿಯಡ್ ಅಲ್ಲಿ ತಗೊಂಡ್ಬಂದ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ, ನೋಡಿ ನೀನ್ ಹೆಲ್ಪ್ ಮಾಡದೇ ಇರೋದೇ ಒಳ್ಳೇದಾಯ್ತು ಅಂತ ಇಲ್ಲಿ ಅಜ್ಜಿ ಅವನಿಗೆ ಕನ್ವೆ ಮಾಡ್ತಾಳೆ. ಇದು ಎಮೋಷನ್ ಟಚ್ ಆಗುತ್ತೆ, ಯೂತ್ಗೂ ಟಚ್ ಆಗುತ್ತೆ, ಸೀನಿಯರ್ ಸಿಟಿಜನ್ಸ್ ಕೂಡ ಟಚ್ ಆಗುತ್ತೆ ಇಲ್ಲಿ. वो तूने कुछ नहीं किया. मोस्ट वेलकम आज। Thank you. कभी कुछ ना करके भी देखो, eat 5 star, do nothing. कैसी हंसी मुस्कानों की धुन, जिंदगी मक्खन ಅದ್ ನೋಡ್ತಿದಂಗೆ ಬಟರ್ ಅನ್ನೋದು ನೆನಪು ಬರುತ್ತೆ. गई खट्टी मीठी सी बातें, पिघले पिघले से है दिन और रातें, लाइफ को झक के क्यों ना उंगलियों को चाटे, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಿಪರೇಷನ್ ಪ್ರಾಡಕ್ಟ್ ಅಲ್ಲಿ ಅಮೂಲ್ ಅವರು ಈ ತರ ಮಾಡ್ಕೊಂತ ಅವ್ರದೇ ಆದಂತಹ ಒಂದು ಬ್ರಾಂಡ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಚಳಿಯಲ್ಲಿ ಕೋಳಿ ನಡೀತಿದೆ ನೋಡಿ ಇಲ್ಲಿ. ಇಲ್ಲಿ ದೊಡ್ಡ ಕೋಳಿ ಬಂದ್ಬಿಟ್ಟು ಚಿಕ್ಕ ಕೋಳಿಗೆ ಭಯ ಬಿಡಿಸೋಕ್ ನೋಡುತ್ತೆ, ಬಟ್ ಅದು ಇದ್ ಮಾಡ್ತಿದಂಗೆ ದೊಡ್ಡ ಕೋಳಿ ಹೋಗ್ಬಿಡುತ್ತೆ. ಇದು ನೋಡ್ತಾ ಇದ್ರೆ ನಮ್ಗೆ ಏನ್ ಫೀಲ್ ಆಗುತ್ತೆ ಅಂದ್ರೆ KFC ಅನ್ನೋದು ಪಟ್ ಅಂತ ಬಂದ್ಬಿಡುತ್ತೆ. ಸೊ ಇದು ಲಾಸ್ಟ್ ನಮ್ದು. ಸೊ ಈ ವಿಡಿಯೋ ನಾವು ಸಿಂಪಲ್ ಆಗಿ ಮಾಡಿದ್ವಿ, ₹1 ಖರ್ಚು ಮಾಡಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ವಿ. ಆಲ್ ಓವರ್ ಇಂಡಿಯಾ 10 lakhs ವ್ಯೂಸ್ ವಿತಿನ್ ವೀಕ್ ಬಂದ್ಬಿಡ್ತು. ಅಂದ್ರೆ 10 ಲಕ್ಷ ಜನಕ್ಕೆ ಒಂದೇ ಒಂದು ವಿಡಿಯೋದಲ್ಲಿ ನಾವು ರೀಚ್ ಆಗ್ಬಿಟ್ವಿ. ಸೊ ನಮ್ ಬ್ರಾಂಡ್ ಐಡೆಂಟಿಟಿ ಸಡನ್ ಆಗಿ ಬಂತು. 25,000 ಜನ ಎಂಪ್ಲಾಯೀಸು ವರ್ಕ್ ಬಗ್ಗೆ ನಾವು ನಿಮ್ ಕಂಪ್ನಿ ಜೊತೆ ವರ್ಕ್ ಮಾಡ್ತೀವಿ ಅಂತ ಬಂತು. ಸೊ ಈ ತರ ಬ್ರಾಂಡ್ ಐಡೆಂಟಿಟಿನ ದುಡ್ಡು ಖರ್ಚು ಮಾಡೇ ಇದ್ ಮಾಡ್ಬೇಕು ಅಂತಲ್ಲ, ಸಿಂಪಲ್ ಒಂದು ಐಡಿಯಾ ಇಂಪಾರ್ಟೆನ್ಸ್ ಕೊಡೋದನ್ನು ಅವಶ್ಯಕತೆ ಇದ್ದೇ ಇದೆ. ಮತ್ತೆ ಟ್ರೆಂಡ್ಸ್ ಚೇಂಜ್ ಆಗ್ತಾ ಇದೆ, ಕಾಂಪಿಟೇಟರ್ಸ್ ಜಾಸ್ತಿ, ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ದುಡ್ಡಿರೋರು ಬಂದು ಇದ್ ಮಾಡ್ತಾ ಇದಾರೆ, ನಮ್ ಪ್ರಾಡಕ್ಟ್ ಸೇಲ್ ಆಗಲ್ಲ ಅನ್ನೋ ಇದೂನು ಇರುತ್ತೆ. ಇಲ್ಲಿ ಕಾಂಪಿಟೇಷನ್ ಅನ್ನೋದು ಬರಲ್ಲ, ಯಾಕಂದ್ರೆ ಇಂಡಿಯಾದಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇದೆ, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಇದೆ, ಎಲ್ಲಾರು ಟ್ರೆಂಡಿಂಗ್ ಅಲ್ಲೇ ಹೋಗ್ಬಿಟ್ಟು ತಗೊಳಲ್ಲ. ನೀವು ಕೊಡೋ ಸರ್ವಿಸ್ ಯಾವ ತರ ಇರುತ್ತೆ, ನೀವು ಯಾವ ತರ ಮಾತಾಡ್ತೀರಾ ಕಸ್ಟಮರ್ ಜೊತೆ, ನೀವು ಯಾವ ತರ ರೆಸ್ಪಾಂಡ್ ಮಾಡ್ತಾ ಇರ್ತೀರಾ, ಮತ್ತೆ ಸ್ವಲ್ಪ ಸ್ವಲ್ಪ ನೀವು ಕಲಿಯೋದು ಅವಶ್ಯಕತೆ ಇದೆ. ಯಾಕಂದ್ರೆ ಇಲ್ಲಿ ಅಪ್ಗ್ರೇಡ್ ಆಗೋ ಅವಶ್ಯಕತೆ ಜಾಸ್ತಿ ಇದೆ, ಯಾಕಂದ್ರೆ ಜನರೇಷನ್ ಚೇಂಜ್ ಆಗ್ತಿದೆ, ಟೆಕ್ನಾಲಜಿ ಚೇಂಜ್ ಆಗ್ತಿದೆ. ನಾವಿವಾಗ ಅಪ್ಗ್ರೇಡ್ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗಿರೋದು ನಾವೇ. ಯಾಕಂದ್ರೆ ಒಂದ್ ಸ್ಟೇಜ್ ಬಂದಾಗ ನಮ್ ಬಿಸ್ನೆಸ್ ಇಲ್ಲ ಅಂದ್ರೆ ಅತ್ತ ಕೆಲ್ಸಕ್ಕೆ ಹೋಗೋಕ್ಕೂ ಆಗಲ್ಲ, ಯಾಕಂದ್ರೆ ನಮ್ ನಾಲೆಜ್ ಅಲ್ಲಿ ಅಷ್ಟೊಂದು ಅಪ್ಗ್ರೇಡ್ ಆಗಿರಲ್ಲ, ಇಲ್ಲಿ ಬಿಸ್ನೆಸ್ ನಾನು ಇಂಪ್ರೂವ್ ಮಾಡೋಕ್ಕಾಗಲ್ಲ. ಸೊ ಈಗ ಏಜ್ ಆಗ್ಬಿಟ್ಟಿದೆ, ಯಾವ ತರ ಓದೋದು ಅಂದ್ರೆ ಓದೋ ಅವಶ್ಯಕತೆ ಇಲ್ಲ, ಫ್ರೀ ಇದ್ದಾಗ ನಮ್ ಕ್ಲಾಸಸ್ ನ ಅಟೆಂಡ್ ಮಾಡಿದ್ರೆ ಸಾಕು. ಇದ್ರಲ್ಲಿ ನಾವು ಡಿಫ್ರೆಂಟ್ ಐಡಿಯಾಸ್ ನ ಯಾವ ತರ ಪ್ರಾಬ್ಲಮ್ ಇಂದ ಆಚೆ ಬರ್ಬೋದು, ಯಾವ ತರ ಅಪ್ಗ್ರೇಡ್ ಆಗ್ಬೋದು, ಏನೆಲ್ಲ ಮಾಡಿದ್ರೆ ಹೊಸ ಕ್ಲೈಂಟ್ ನ ಹಿಡಿಬಹುದು. ಬರೀ ರೆಫರಲ್ಸ್ ಮೇಲೆ ಜಾಸ್ತಿ ಜನ ಡಿಪೆಂಡ್ ಆಗಿರ್ತಾರಲ್ಲ, ಇವ್ರಿಗೆಲ್ಲಾನು ಸೊಲ್ಯೂಷನ್ಸ್ ಯಾವ ತರ ಮಾಡ್ಬೋದು, ನೆಕ್ಸ್ಟ್ ಲೆವೆಲ್ ಯಾವ ತರ ಅವ್ರ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಸ್ಮಾಲ್ ಸ್ಟಾರ್ಟ್ಅಪ್ಸ್ ಕಾಂಟ್ ಅಡಾಪ್ಟ್ ಟೆಕ್ನಾಲಜಿ ಅಂತಾರೆ. ಟೆಕ್ನಾಲಜಿಗೆ ನಾನು ಆಗ್ಲೇ ಹೇಳ್ದೆ, ದುಡ್ಡು ಸ್ಪೆಂಡ್ ಮಾಡಿ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಲ್ಲಿ ಜಾಸ್ತಿ ಫ್ರೀ ಆಪ್ಸ್, ಫ್ರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಫ್ರೀ. ಆಕ್ಚುಲಿ ಇದಕ್ಕೆ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ, ಅವರೇ ನಿಮ್ಗೆ ಪೇ ಮಾಡ್ತಾರೆ ಕರೆಕ್ಟ್ ಆಗಿ ನೀವು ಫೇಮಸ್ ಆದ್ರೆ. ನಿಮ್ ಟ್ಯಾಲೆಂಟ್ ನ ಔಟ್ಕಮ್ ತಂದ್ಬಿಟ್ಟು ನೀವು ಕಲ್ತು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಇಲ್ಲಿ ನಿಮ್ಗೆ ನೀವು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಜಾಸ್ತಿ ಇದೆ. ಕಾಂಪಿಟೇಷನ್ ಈಸ್ ಟು ಹೈ, ಕಾಂಪಿಟೇಷನ್ ಇದ್ದೇ ಇರುತ್ತೆ. ಕಾಂಪಿಟೇಷನ್ ಅಲ್ಲಿ ನಿಮ್ ಯೂನಿಕ್ ಐಡೆಂಟಿಟಿ ಏನು, ನಾನು ಆಗ್ಲೇ ಹೇಳ್ದಲ್ಲ, ನಿಮ್ದೇ ಆದಂತಹ ಡಿಫ್ರೆನ್ಸಿಯೇಷನ್ ಏನು, ಆ ಡಿಫ್ರೆನ್ಸಿಯೇಷನ್ ನ ನೀವು ಐಡೆಂಟಿಫೈ ಮಾಡ್ಬಿಟ್ಟು ನೀವು ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಎಷ್ಟು ಕಾಂಪಿಟೇಷನ್ ಇದ್ರು. ಇವಾಗ್ಲೂ ನಾವು ಸಿಎಸ್ಗೂ ಲಾಯರ್ಸ್ಗೂ ಎಲ್ಲಾರ್ಗು ಕಾಂಪಿಟೇಷನ್ ಕೊಡ್ತಾ ಇದ್ವಿ, ಯಾಕಂದ್ರೆ ನಾವು ಒಳ್ಳೆ ಲಾಯರ್ ಜೊತೆ ಟೈ ಅಪ್ ಮಾಡಿದೀವಿ, ಒಳ್ಳೆ ಬ್ಯಾಕಪ್ ಇದೆ, ನಮ್ಗೆ ಸಪೋರ್ಟಿವ್ ನೇಚರ್ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಅವ್ರಿಗಿಂತ ಒಳ್ಳೆ ಕ್ಲೈಂಟ್ಸ್ ನ ನಾವು ತಗೊಂಡು ನಾವು ವರ್ಕ್ ಮಾಡ್ತಾ ಇದೀವಿ, ಕಂಪ್ನೀಸ್ ಜೊತೆ ಕೂಡ ಮರ್ಜ್ ಅಪ್ ಮಾಡ್ತಾ ಇದೀವಿ. ಆಲ್ ಓವರ್ ಇಂಡಿಯಾ ನಾವು ಟೈ ಅಪ್ ಮಾಡ್ತಾ ಇದೀವಿ ಒಳ್ಳೆ CS ಜೊತೆ, ಮತ್ತೆ ಒಳ್ಳೆ ಕಂಪನಿ ಜೊತೆ. ಮತ್ತೆ ಟೀಮ್ ಮೇಂಟೆನೆನ್ಸ್ ಈಸ್ ಡಿಫಿಕಲ್ಟ್, ಹೌದು ಒಪ್ಕೊಂತೀನಿ. ಆಕ್ಚುಲಿ ಇದು ಎಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ
ಹೈರಿಂಗ್ ಪ್ರೋಸೆಸ್ ಇಂದ ಬಿಡಿದು ಫೈರಿಂಗ್ ಪ್ರೋಸೆಸ್ ವರ್ಗು ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ಕೆಲಸ ಮಾಡ್ತಿಲ್ಲ, ಯಾರ್ದು ಏನ್ ಪ್ರಾಬ್ಲಮ್ ಇದೆ ಅವ್ರಿಗೆ ನಾವು ಟ್ರೈನ್ ಮಾಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಟೀಮ್ ಹೈರ್ ಮಾಡ್ತಿದ್ದಂಗೆ ಅವ್ರ ಕೆಲಸ ಕೊಟ್ಬಿಟ್ರೆ ಕೆಲಸ ಎಲ್ಲ ಮುಗಿಸ್ಬಿಡಲ್ಲ. ಅವರು ನಿಮ್ಮ ಕಂಪ್ನಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ವಿಷನ್ ಏನು, ನಿಮ್ಮ ಗೋಲ್ ಏನು, ನೀವೇನು ಅಚೀವ್ ಮಾಡ್ಬೇಕು ಅಂತಿದ್ದೀರಾ, ಮತ್ತೆ ನಿಮ್ ಪ್ರಾಡಕ್ಟ್ ಅಲ್ಲಿ ಏನೇನ್ ಡಿಫ್ರೆನ್ಶಿಯೇಷನ್ ಇದೆ ಬೇರೆಯವ್ರ ಬಗ್ಗೆ, ಮತ್ತೆ ಕಾಂಪಿಟೇಟರ್ ರಿಸರ್ಚ್ ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ಬೇಕಾಗುತ್ತೆ. ಡೈರೆಕ್ಟ್ ಆಗಿ ಎಂಪ್ಲಾಯೀಸ್ ತಗೊಂಡ್ ಇಟ್ಕೊಂಡ್ಬಿಡ್ತಾರೆ, ಅವ್ರಿಗೇನೋ ಒಂದು ಕೆಲಸ ಅದೇನ್ ಮಾಡ್ಬಿಡ್ತಾರೆ, ಅದ್ ಮಾಡಿಲ್ಲ ಅಂತ ಕಿತ್ತಾಕ್ಬಿಡ್ತಾರೆ. ಅಂದ್ರೆ ಕಿತ್ತಾಕೋದಲ್ಲ ಇಲ್ಲಿ ಇಂಪಾರ್ಟೆಂಟ್. ಯಾವ್ದೇ ಎಂಪ್ಲಾಯಿ ಬಂದ್ರು ಅವ್ರ ಟ್ರೈನಿಂಗ್ ಕೊಟ್ಬಿಟ್ಟು ಯಾವ ತರ ಅವ್ರಿಗೆ ಗೋಲ್ ಸೆಟಪ್ ಮಾಡ್ಬೇಕು. ಅಂದ್ರೆ ನೀವೊಬ್ರೇ ವಿನ್ ಆಗೋದಲ್ಲ, ನೀವೊಬ್ರೇ ಗೋಲ್ ನ ಅಚೀವ್ ಮಾಡೋದಲ್ಲ, ಅವ್ರಿಗೂ ಸ್ವಲ್ಪ ಇನ್ಸೆಂಟಿವ್ಸ್ ಅಂತೆ. ಮತ್ತೆ ನೀನು ಈ ತರ ಟರ್ನ್ ಓವರ್ ಇಷ್ಟಕ್ಕೆ ರೀಚ್ ಆದ್ರೆ ನಿನ್ಗೆ ಇಷ್ಟು ಅಮೌಂಟ್ ಎಕ್ಸ್ಟ್ರಾ ನಾನು ಪೇ ಮಾಡ್ತೀನಿ ಸ್ಯಾಲ್ರಿ ಅಲ್ಲದೆ. ಮತ್ತೆ ಈ ತರ ಔಟಿಂಗ್ ಹೋಗ್ಬೋದು. ಚಿಕ್ಕ ಕೆಲಸಗಳು, ಬರ್ಡೇ ಸೆಲೆಬ್ರೇಷನ್, ಪರ್ಸನಲ್ ಇಂಟ್ರಾಕ್ಷನ್ ಕೂಡ ಇದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಇದರಲ್ಲಿ ಫಸ್ಟ್ ಫೇಸ್ ಮಾಡಿದ್ವಿ. ಮತ್ತೆ ಇವಾಗ ನಮ್ಮ ಟೀಮ್ ಎಲ್ಲ ನಮ್ಮ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದಾರೆ. ಸೊ ನಾನು ಆಫೀಸಲ್ಲಿ ಇರಲ್ಲ, ಆಲ್ಮೋಸ್ಟ್ 10 to 15 days ಔಟ್ ಸ್ಟೇಷನ್ಸ್ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಆದ್ರೂ ಸಹ ಅವರೇ ಎಲ್ಲ ಮೇಂಟೈನ್ ಮಾಡ್ಬಿಟ್ಟು ಫೈನಲ್ ಡೌಟ್ಸ್ ಮಾತ್ರ, ನನ್ನ ಕ್ಲಾರಿಫಿಕೇಶನ್ಸ್ ಮಾತ್ರ ನನ್ ಕಾಲ್ ಮಾಡ್ತಾರೆ. ಫುಲ್ ಪ್ರಾಬ್ಲಮ್ನೇ ನನ್ನ ಹತ್ರ ತಗೊಂಡ್ಬಿಟ್ಟು ಮತ್ತೆ ಪ್ರಾಬ್ಲಮ್ನ ಇದು ಇಂಟ್ರಾಕ್ಷನ್ ಮಾಡಕ್ ಹೋಗಲ್ಲ. ಮತ್ತೆ ಬಂದ್ಬಿಟ್ಟು ಬ್ರ್ಯಾಂಡಿಂಗ್ ನೀಡ್ಸ್ ಬ್ಯಾಕ್ ಗ್ರೌಂಡ್, ಹ್ಯೂಜ್ ಫಂಡಿಂಗ್. ಆಗ್ಲೇ ಹೇಳಿದೆ, ಎಲ್ಲರೂ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರೋರಲ್ಲ. ಚಾಯ್ವಾಲಾನೇ ಎಕ್ಸಾಂಪಲ್ ತೋರಿಸಿದೆ, ಮತ್ತೆ ಮೋದಿ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. ಅವರು ಏನ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ, ಅವ್ರದೇ ಆದಂತಹ ಯುನಿಕ್ ಐಡೆಂಟಿಟಿ. ಮೋದಿಯಲ್ಲಿ ಏನ್ ಬರುತ್ತೆ, ಮಾತಾಡೋದು. ಯಾವ ತರ ಆದ್ರೂ ಮಾತಾಡ್ತಾರೆ ಅವರು, ಎಂತವ್ರನ್ನಾದ್ರೂ ಕನ್ವಿನ್ಸ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಸ್ಟ್ PM ಆಗಿ ಕೂಡ ಫೇಮಸ್ ಆಗಿದ್ದಾರೆ. ಸೊ ಅವ್ರು ಮಾತಾಡೋ ಗುಣ, ಅವರಲ್ಲಿ ಅವ್ರ ಯುನಿಕ್ನೆಸ್ ಏನು ಅಂತ ಅವ್ರು ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಅದರಿಂದ ಅವರು ಔಟ್ಕಮ್ ಬಂದಿದ್ದಾರೆ. ಇವಾಗ ಚಾಯ್ವಾಲಾನು ಅಷ್ಟೇ, ಅವ್ನ ಸ್ಟೈಲು, ಅವ್ನು ಮಾಡೋ ಸ್ಟೈಲು. ಅದೇ ರೀತಿ ನಿಮ್ದೇನಿದೆ ಅನ್ನೋದನ್ನ ಐಡೆಂಟಿಫೈ ಮಾಡೋದು ಇಲ್ಲಿ ಇಂಪಾರ್ಟೆಂಟ್. ಬ್ಯಾಕ್ ಗ್ರೌಂಡು, ಫಂಡಿಂಗು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ಕ್ಯಾಲ್ಕುಲೇಟಿವ್ ರಿಸ್ಕ್ ಮತ್ತೆ ಫುಲ್ ರಿಸ್ಕ್ ಅನ್ನೋ 2 ಪಾರ್ಟ್ ಇರುತ್ತೆ ರಿಸ್ಕ್ ಅಲ್ಲಿ. ಸೊ ರಿಸ್ಕ್ ಕೆಲವು ಟೈಮ್ ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೊಳ್ಳೇಬೇಕಾಗಿರುತ್ತೆ. ಯಾಕಂದ್ರೆ ಇಲ್ಲಿ ರಿಸ್ಕೇ ಇಲ್ಲ ಅಂದ್ರೆ ಫ್ಯಾಮಿಲಿ ಸ್ಟಾಗ್ನೆಂಟ್ ಆಗುತ್ತೆ. ಮತ್ತೆ ಮನೇಲಿ ಏನ್ ಕೇಳ್ತಾರೋ ಅದನ್ನೆಲ್ಲ ಕೊಡ್ಸೋದಕ್ಕೆ ನಿಮ್ ಕೈಯಲ್ಲಿ ಆಗಲ್ಲ. ಸೊ ನೀವು ರಿಸ್ಕ್ ತಗೊಂಡ್ರೆ ನೆಕ್ಸ್ಟ್ ಲೆವೆಲ್ಗೆ ಬೆಳಿತಾರೆ. ರಿಸ್ಕ್ ಅಂದ್ರೆ ಏನು, ಕಲಿಬೇಕು ಅನ್ನೋ ರಿಸ್ಕ್. ವಯಸ್ಸಾಗ್ಬಿಟ್ಟಿದೆ ಅನ್ನೋ ಏಜು ನಂಬರ್ ಅಷ್ಟೇ ಸರ್. ಆಕ್ಚುಲಿ ಕಲಿಯೋದು ತುಂಬಾ ಇದೆ, ಕಲ್ತಿರೋದು ಕಡಿಮೆ. ಯಾರೇ ಆಗ್ಲಿ ಎಷ್ಟೇ ಆಗ್ಲಿ ಡೈಲಿ ಕಲಿತಾನೆ ಇರ್ತಾರೆ. ಎಲ್ಲಾ ಫೇಮಸ್ ಆಕ್ಟರ್ಸ್, ಫೇಮಸ್ ಪರ್ಸನಾಲಿಟೀಸ್ ಇರ್ತಾರಲ್ಲ, ಅವ್ರು ಡೈಲಿ ಇಷ್ಟು ಅಮೌಂಟು ಕಲಿಯೋದಕ್ಕೆ ಅಂತಾನೆ ಸ್ಪೆಂಡ್ ಮಾಡ್ತಾರೆ. ಅದರಿಂದ ಅವರು ಅಪ್ಗ್ರೇಡ್ ಆಗಿ ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇರ್ತಾರೆ. ಸೊ ಇಲ್ಲಿ ರಿಸ್ಕ್ ತಗೊಳ್ಬೇಕು, ಕ್ಯಾಲ್ಕುಲೇಟಿವ್ ರಿಸ್ಕ್. ಅಂದ್ರೆ ಇವಾಗ ಕಲಿಯೋದಕ್ಕೆ 1 hour ಸ್ಪೆಂಡ್ ಮಾಡೋದು ಕ್ಯಾಲ್ಕುಲೇಟಿವ್ ರಿಸ್ಕ್, ಅದೇನ್ ದೊಡ್ಡ ರಿಸ್ಕ್ ಅಲ್ಲ. ಸೊ ಇಂಥ ರಿಸ್ಕ್ ತಗೊಳ್ಳೋದು ಅವಶ್ಯಕತೆ ಇದೆ. ಇದನ್ನ ತಗೊಂತೀರಾ ಅಂತ ನಾನ್ ನಂಬ್ತಾ ಇದ್ದೀನಿ. ನನ್ನ ಕ್ಲಾಸಸ್ ನ ಕಂಟಿನ್ಯೂ ಮಾಡ್ತೀರಾ ಅಂತ ನಾನ್ ನಂಬ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ. In 9th standard, in every standard, we had to take our report card to our father. So I went to him and I said, "You please sign it." So he looked at my grade and he said, "You are 59th in the class." I said, "Yes." Was I think amazing. ಸರ್ ಇಲ್ಲಿ ಫೇಲ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಸರ್, ಸ್ವಲ್ಪನೇ ಔಟ್ಕಮ್ ಬರ್ತಿರಲ್ಲ. ಡೈಲಿ 1% ಏನಾದ್ರೂ ಹೊಸದ್ ಕಲ್ತಿದೀನಿ, ಹೊಸದ್ ಮಾಡ್ತಾ ಇದೀನಿ, ಸ್ವಲ್ಪ ಪಾಸಿಟಿವ್ನೆಸ್, ಪಾಸಿಟಿವ್ ಪೀಪಲ್. ನಾವು ಇಲ್ಲೆಲ್ಲ ಬರೋರು ಏನಂದ್ರೆ ಇಷ್ಟು ಟೈಮ್ ಆಗಿದ್ರು ಟೈಮ್ ಅಲ್ಲ ಇಂಪಾರ್ಟೆಂಟ್, ಏನಾದ್ರು ಒಂದು ಕಲಿತೀನೇನೋ ಅಂತ ಇಂಟ್ರೆಸ್ಟ್ ಬಂದಿದ್ರಲ್ಲ, ಈ ತರ ಲರ್ನಿಂಗ್ ಆಟಿಟ್ಯೂಡ್, ಈ ತರದ್ದು ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಮೈಂಡ್ ನಾನೇನ್ ಹೇಳ್ಕೊಳ್ತೀನಿ ಅಂದ್ರೆ ಡೈಲಿ 1% ವೀಕ್ಲಿ 1% ಏನಾದ್ರೂ ಒಂದು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂತ ಚೇಂಜ್ ಆಗ್ತಾ ಹೋಗ್ತಾ ಇದ್ರೆ ಲೈಫು ತುಂಬಾ ಚೆನ್ನಾಗಿರುತ್ತೆ, ಬಿಸ್ನೆಸ್ ತುಂಬಾ ಚೆನ್ನಾಗಿರುತ್ತೆ, ನಿಮ್ ಫ್ಯಾಮಿಲಿನೂ ತುಂಬಾ ಚೆನ್ನಾಗಿರುತ್ತೆ, ಎಲ್ಲಾರು ಚೆನ್ನಾಗಿರ್ತಾರೆ. ಸೊ ಇವತ್ತಿನ ಸೆಷನ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಏನಾದ್ರೂ ಡೌಟ್ಸ್ ಇದ್ರೆ ನೀವು ಇಂಟ್ರಾಕ್ಟ್ ಮಾಡ್ಬೋದು ಇವಾಗವರೆಗೂ ಮಾತಾಡಿರೋ ವಿಷಯಗಳಲ್ಲಿ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಹೊಸ ಥಿಂಗ್ ನ ತಗೊಂಡ್ಬಂದು ಹೊಸದಾಗಿ ನಾನು ನಿಮ್ಮನ್ನ ನಾಲೆಜ್ ಕೊಡೋದ್ರಲ್ಲಿ ಪ್ರಯತ್ನ ಪಡ್ತೀನಿ. 100% ನಾನು ಕೊಡ್ತೀನಿ ಅಂತ ನನ್ನ ನಂಬಿಕೆ ನನ್ನ ಮೇಲೆ ಇದೆ. ಸೊ ಅಟೆಂಡ್ ಮಾಡಿ ನೆಕ್ಸ್ಟ್ ಸೆಷನ್ ನ ಕಂಪ್ಲೀಟ್ ಮಾಡೋಣ ಸಕ್ಸಸ್ಫುಲ್ ಆಗಿ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಇವಾಗವರೆಗೂ ನಡೆದಿರೋ ಸೆಷನ್ ಅಲ್ಲಿ ನೀವು ಕೇಳ್ಬೋದು. ಸೊ ನಾವಿನ್ನೊಂದು 5 to 10 minutes ವೆಯ್ಟ್ ಮಾಡ್ತೀವಿ. ಯಾರಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಡಿಸ್ಕಸ್ ಮಾಡ್ಬೋದು. ಯಾರಿಗಾದ್ರೂ ಆನ್ಲೈನ್ ಅಲ್ಲಿ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಇಂಟ್ರೋವರ್ಟ್ಸ್ ಇರ್ತಾರೆ, ಕೆಲವರು ಮಾತಾಡಿದ್ರೆ ಬೇರೆಯವ್ರು ಏನ್ ಅನ್ಕೊಂಡ್ಬಿಡ್ತಾರೋ ನನ್ನ ಡೌಟ್ ಚಿಕ್ಕದೇನೋ ಅಂತ. ಆ ತರ ಯಾರು ಅಂದ್ಕೋಬೇಡಿ, ಹಂಗಿದ್ರು ಏನ್ ತೊಂದರೆ ಇಲ್ಲ. ನನ್ನ 1-to-1 ಮಾತಾಡ್ಬೇಕು ಅಂದು ನನ್ನ ನಂಬರು, ನನ್ನ ಚಾನಲ್ಸ್, ನನ್ನ ಪೇಜಸ್ ಎಲ್ಲಾನು ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾನೆ. ಸೊ ನೀವು ಡೈರೆಕ್ಟ್ ಆಗಿ ಕೂಡ ಕಾಲ್ ಮಾಡ್ಬಿಟ್ಟು ಅಥವಾ
1-to-1 ಸರ್ವಿಸ್ ಏನಾದ್ರು ಯಾರಿಗಾದ್ರೂ ಬೇಕಿದ್ರೆ ನಾನೇ ನಿಮ್ ಕಂಪ್ನಿಗೆ ಬಂದ್ಬಿಟ್ಟು ನಿಮ್ ಕಂಪ್ನಿ ಬಗ್ಗೆ ಅನಲೈಸ್ ಎಲ್ಲ ಮಾಡಿ ರಿಪೋರ್ಟ್ ಮಾಡಿ A to Z ವಿತ್ ರೈಟಿಂಗು ಸ್ಟೇಜ್ ಬೈ ಸ್ಟೇಜು ನಾನು ಗ್ರೋ ಮಾಡೋದಕ್ಕೂ ರೆಡಿ ಇದ್ದೀನಿ. ಸೊ 1-to-1 ಯಾರಿಗಾದ್ರೂ ಕನ್ಸಲ್ಟೇಷನ್ ಬೇಕಿದ್ರು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಲಿಂಕ್ಸ್ ಎಲ್ಲಾನು ನಿಮ್ಗೆ ಶೇರ್ ಮಾಡಿರ್ತಾರೆ, ನಮ್ಮ ಟೀಮ್ ನಂಬರ್ನು ಒಬ್ಬರನ್ನ ಶೇರ್ ಮಾಡಿರ್ತಾರೆ. ಸೊ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು. ಶಾಸ್, ಲೆಟ್ಸ್ ಪ್ಲೇ 1 or 2 songs and we can complete today's session. ಇನ್ ಬಿಟ್ವೀನ್ ಯಾರಾದ್ರೂ ಮಾತಾಡೋರಿದ್ರೆ ನನಗೆ ಚಾಟ್ ಅಥವಾ ಹ್ಯಾಂಡ್ ರೈಸ್ ಮಾಡಿಬಿಟ್ಟು ಇದು ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಪೇಷನ್ಸ್ ಆಗಿ ಕೇಳಿರೋದಕ್ಕೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದು ಮಾಡೋಣ. ಏನಾದರೂ ಇದಿದ್ರೆ ಕಾಮೆಂಟ್ ಮಾಡ್ಬೋದು, ನಾನು ಇನ್ ಬಿಟ್ವೀನ್ ಬಂದ್ಬಿಟ್ಟು ಮಾತಾಡ್ತೀನಿ.